ಅವಸರಪಟ್ಟು ಎಲ್ಲ ಹಾಳು ಮಾಡಿಬಿಟ್ರು. ಮಾವ ನನ್ನ ಮೇಲೆ ಏನಾದರೂ ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ರೆ ಏನು ಮಾಡೋದು? ಹೇಗಾದರೂ ಮಾಡಿ ಇದನ್ನು ಪ್ಯಾಚಪ್ ಮಾಡ್ಕೋಬೇಕು. ಮಾವ ನನ್ನ ಮೇಲೆ ಕೋಪನಾ? ಅತ್ತೆ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಮಾವ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ನಂಗೆ ಗೊತ್ತಿರೋದ. ಅವಂಗೆ ತಲೆ ಕೆಟ್ಬಿಟ್ಟದೆ, ಅದಕ್ಕೆ ಏನೇನೋ ಮಾತಾಡ್ತಾವ್ರೆ. ಬರೀ ಮದುವೆ ಹುಚ್ಚ ಹಿಡ್ಕೊಬಿಟ್ಟದೆ. ಇದಕ್ಕೆಲ್ಲ ಪರಿಹಾರ ಕೊಡ್ಬೇಕಾದ್ರೆ ನನ್ನ ಮೊದಲ ಹುಡುಗಿ ಎಲ್ಲೋಳ ಅಂತ ಹುಡುಕ್ಬೇಕು. ಅಲ್ಲ ಮಾವ, ಆ ಹುಡುಗಿ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲದೆ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಬಿಟ್ಟಲ್ಲ. ಒಂದು ವೇಳೆ ಆ ಹುಡುಗಿಗೆ ಮದುವೆ ಆಗ್ಬಿಟ್ಟಿದ್ರೆ ಏನು ಮಾಡ್ತೀಯ ಮಾವ? ಇರೋದ ಅವನಿಂದ ತಕ್ಷಣಕ್ಕೆ ತಪ್ಸ್ಕೊಳಕ್ಕೆ ನಂಗೆ ಬೇರೆ ದಾರಿ ಸಿಕ್ಕಿಲ್ಲ, ಅದಕ್ಕೆ ಹಂಗೆ ಹೇಳ್ಬಿಟ್ಟೆ. ಸತ್ಯ, ನೀನು ಹೇಳಿದ್ ನೋಡಿ ನೀನು ನಿಜವಾಗ್ಲೂ ಆ ಹುಡುಗಿನ ಮದುವೆ ಆಗ್ಬಿಡ್ತೀಯನೋ ಅಂದ್ಕೊಂಡಿದ್ದೆ. ರಾಧಾ, ನಂಗೆ ಇನ್ನೊಂದು ಮದುವೆ ಆಗೋ ಯಾವ ಆಸೆನೂ ಇಲ್ಲ. ಒಂದು ವೇಳೆ ಆಗಬೇಕು ಅಂದರೆ ಅದ್ರಾಗೆ ನಮ್ಮವ್ರಿಗೆ ಸಾಯ ಗಂಟ ಸೇವೆ ಮಾಡೋ ಭಕ್ತಿ ಇರ್ತದೆ. ಒಂದು ವೇಳೆ ನಮ್ಮ ಹೃದಯ ಹಾಕೊಂಡಿರೋ ಹುಡುಗಿ ಮದುವೆ ಆಗಿಲ್ಲ ಅಂತಂದರೆ ಅವಂಗೆ ಹೇಳ್ದಂಗೆ ಅದೇ ಹುಡುಗಿನ ಮದುವೆ ಆಯ್ತೀನಿ. ಅವಳನ್ನ ನನ್ನ ಜೊತೆನಾಗೆ ಇಟ್ಕೊಂಡು ಅವಳ ಸೇವೆ ಮಾಡ್ತೀನಿ. ಸಹಾಯ ಗಂಟ ನಮ್ಮ ಹೃದಯನ ನಾನು ಕಾಯ್ತೀನಿ. ರಾಧಾ, ಆ ಹುಡುಗಿನ ಹುಡ್ಕಕ್ಕೆ ನೀನು ನಂಗೆ ಸಹಾಯ ಮಾಡ್ತೀಯ ತಾನೆ? ಈ ಮನೆಯಾಗೆ ನನಗೆ ಬೆಂಬಲ ಅಂತಿರೋದು ನೀನು ಒಬ್ಳೆಯ. ಆ ಹುಡುಗಿನ ಹುಡ್ಕಕ್ಕೆ ಸಹಾಯ ಮಾಡ್ತೀಯ ಅಂತ ನಂಗೆ ಮಾತು ಕೊಡಿರೋದಾ? ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್ ರಾಧಾ, ನೀನೊಬ್ಳೆ ನಾನು ಅರ್ಥ ಮಾಡ್ಕೊಂಡಿರೋದು. ಒಂದು ವೇಳೆ ಆ ಹುಡುಗಿ ಸಿಕ್ಕಿದ್ರು ನಿಂಗೆ ಅವಳು ಸಿಗಲ್ಲ ಮಾವ. ನೀನು ಯಾವತ್ತಿದ್ರು ನನ್ನವನು. ನನ್ನ ಮದುವೆ ಆಗೇ ಆಗ್ತೀನಿ. ಕಾಳಿನ ಕಿಡ್ನಾಪ್ ಮಾಡಿದ್ರೆ? ಅಯ್ಯೋ, ಏನ್ ಮಾತಾಡ್ತೀನಿ ನೀನು? ಸುಮಾ, ಹಂಗೆಲ್ಲ ಏನು ಆಗಿರಕ್ಕಿಲ್ಲವಿ. ಆಗಿದ್ರು ಆಗಿರ್ಬೋದು ಕಣವಿ. ಮೊದ್ಲೇ ಪಟ್ಟಣದ ಜನ ಮಾಡಿರ್ತಾರೆ. ಅವ್ವ, ನಾನು ಸುಮ್ಮನೆ ಮಾತಿಗೆ ಹೇಳ್ದೆ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅವರು ಮಿಸ್ಟರ್ ಗೋಪಾಲ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಒಂದ್ ವೇಳೆ ಮಾಡಿದ್ರು ಸಹನ ಅಕ್ಕನ್ ಮಾಡ್ತಾರೆ. ಏನ್ ಮಾತಾಡ್ತಿದ್ದು? ಅವ್ವ, ಹಂಗೆಲ್ಲ ಏನೂ ಆಗಿರಕ್ಕಿಲ್ಲ. ಅವರಿಬ್ರು ಎಲ್ಲ ಹೋಗಿರ್ತಾರೆ. ಹೊಸ ಕಾದ್ ನೋಡುಮ್ಮ. ಸರಿ, ನೀವು ಒಳಗೋ ಕೆಲಸ ನೋಡಿ, ನನ್ನ ಜನರ ತಾವು ಕೇಳ್ಕೊಂಬತ್ತೀನಿ. ಬಾಯ್ ತಗೆ.
ಮೆಸ್ನಾಗೆ ಓಟೊಂಥರ ಕೆಲಸ ಅದೇ ನೀನೇನಾರ ನೋಡ್ದ್ಯಾ? ಅಯ್ಯೋ ಅಕ್ಕ, ನಾನು ಹಿಂಗೆ ನಗ್ತೀವ್ನಿ ಅಂತ ತೆಪ್ಪ ತಿಳ್ಕೊಬೇಡ. ಇದು ನಿನ್ನ ಅಣಕ ಮಾಡಕ್ ಬಂದಿರೋ ನಗು ಅಲ್ಲ, ನಿನ್ ಪರಿಸ್ಥಿತಿ ನೋಡ್ ಬರ್ತಿರೋದು. ಅವಯ್ಯ ಹಿಂಗೇನೆ ನನಗೂ ಬೇಜಾನ್ ಸತಿ ಕೈ ಕೊಟ್ಟವನೆ. ಕೆಲ್ಸ ಇದ್ದಾಗ್ಲೇನೆ ಕೈ ಕೊಡೋ ಗಿರಾಕಿ ಅವನು. ಆಗ ನೋಡಿದ್ರೆ ನಿನ್ ತವಿಂದ ನನ್ ತವ ಬಂದ, ಆಮೇಲೆ ನನ್ ತವಿಂದ ವಾಪಸ್ ನಿನ್ ತವ ಬಂದ. ಈಗ ನಿನ್ ತವಿಂದ ಇನ್ಯಾವಳ ತವ ಹೋಗೋನೋ ಯೋನೋ. ನಾನು ಹಿಂಗೆ ಹೇಳ್ತೀವ್ನಿ ಅಂತ ತಪ್ಪು ತಿಳ್ಕೊಬೇಡ ಅಕ್ಕ. ಅವಯ್ಯನ ಬುದ್ಧಿನೇ ಸರಿ ಇಲ್ಲ. ಬುದ್ಧಿ ಮಾತ್ರ ಅಲ್ಲ, ಕಾಲ್ಗುಣನೂ ಸರಿ ಇಲ್ಲ. ನೀನೇ ಯೋಚನೆ ಮಾಡು, ನಿಮ್ಮ ಮನೆಗೆ ಅವ್ನು ಕಾಲಿಟ್ಟಾಗ್ಲಿಂದ ತಾನೆ ಏನೇನೋ ತೊಂದರೆ ಆಗಕ್ಕೆ ಶುರುವಾಗಿದ್ದು. ಕಟ್ಕಂಡ್ ಗಂಡನ ಬಗ್ಗೆ ಹಿಂಗೆಲ್ಲ ಮಾತಾಡೋದು ತೆಪ್ಪೆ. ಆದ್ರೆ ಸತ್ಯ ಯಾವತ್ತಿದ್ರು ಸತ್ಯನೇ ಅಲ್ವೇ? ಕಟ್ಕೊಂಡು ಹೆಂಡ್ತೀರ್ನಂತೂ ಒಂದಿನನೂ ಸುಖವಾಗಿ ಬಾಳಿಸ್ಲಿಲ್ಲ. ಯೋ ಬುಡಕ್ಕ, ಬಂಡ್ ಬಾಳೋರ್ ಬಗ್ಗೆ ಏಟು ಮಾತಾಡಿದ್ರು ಆಟೆಯ. ಸರಿ ಸರಿ, ನಿನ್ಗೋಸ್ಕರ ಅಂತ ಆ ಕಡೆ ಬೀದಿಗೆಲ್ಲ ಹೋಗಿ ಹುಡ್ಕೊಂಬರ್ತೀನಿ. ಅವಯ್ಯನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಕತ್ತಿನ ಪೊಟ್ಟಿ ಹಿಡ್ಕೊಂಡು ನಿನ್ ತವಾಗ ಕರ್ಕೊಂಬಂದು ಬಿಡ್ತೀನಿ.